ಎಲ್ಲ ಚೆನ್ನಾಗಿದ್ದೀರಾ? ಇವತ್ತು ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಆಟದ ಬಗ್ಗೆ ಇರೋವಂಥ ಪಾಠನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಆಟ ಅಂದರೆ ಮಕ್ಕಳಿಂದ ಮುದುಕರವರೆಗೂ ತುಂಬ ಇಷ್ಟ. ನಮ್ಮ ದೇಶದಲ್ಲಿ ಅನೇಕ ಆಟಗಳಿವೆ ಅಲ್ವಾ? ಕೆಲವು ಆಟಗಳು ಬಹಳ ಪ್ರಸಿದ್ಧಿ ಪಡೆದು ಜಗತ್ತಿನ ಎಲ್ಲ ಕಡೆಗೂ ಹಬ್ಬಿವೆ. ಅಂದರೆ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು. ಸೊ ಪ್ರಪಂಚದಲ್ಲಿರೋ ಎಲ್ಲರೂ ಆಡ್ತಾರೆ ಇದನ್ನು. ಕೆಲವು ದೈಹಿಕ ಕಸರತ್ತಿನ ಆಟಗಳು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಜನಪ್ರಿಯವಾಗಿದೆ. ದೈಹಿಕ ಕಸರತ್ತು ಅಂದರೆ ಫಿಸಿಕಲ್ ಎಕ್ಸಸೈಸ್ ಜಾಸ್ತಿ ಇರುತ್ತೆ ಇದರಲ್ಲಿ. ಅಂದರೆ ರೂರಲ್ ಏರಿಯಾಸಲ್ಲಿ ಇದು ತುಂಬ ಪಾಪ್ಯುಲರ್ ಆಗಿರೋ ಆಟಗಳು. ಅದರಲ್ಲಿ ಯಾವ್ಯಾವುದು ಅಂದರೆ ಕುಸ್ತಿ ಇರ್ಬೋದು, ಮತ್ತು ಕುಸ್ತಿ ಥರನೇ ಇರೋ ಇನ್ನೊಂದು ಆಟ ಮಲ್ಲಕಂಬ ಅಥವಾ ಮಲ್ಲಗಂಬ ಅಂತ. ಇದೊಂಥರ ತುಂಬ ಚೆನ್ನಾಗಿರೋ ಆಟ, ಮತ್ತು ತುಂಬ ಟೆಕ್ನಿಕ್ಸ್, ಫಿಸಿಕಲ್ ಟೆಕ್ನಿಕ್ಸ್ ಜಾಸ್ತಿ ಇರಬೇಕು ಇದಕ್ಕೆ. ಆ ಥರ ಆಟ. ಕುಸ್ತಿ ಆಡುವವನು ತಾನು ಹಾಕುವ ಪಟ್ಟುಗಳನ್ನು ಮಲ್ಲಗಂಬಕ್ಕೆ ಹಾಕಿ ಕಲಿಯುತ್ತಾನೆ. ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಮಲ್ಲಕಂಬ ಬಹಳ ಪ್ರಸಿದ್ಧವಾಗಿದೆ. ಮಹಾರಾಷ್ಟ್ರ ಮತ್ತು ಕರ್ನಾಟಕ ಸ್ಟೇಟ್ಸಲ್ಲಿ ಇದು ತುಂಬ ಪಾಪ್ಯುಲರ್ ಆಗಿರೋ ಆಟ. ಯಾವುದು? ಮಲ್ಲಕಂಬ. ಬೆಳಗಾವಿ, ಬಳ್ಳಾರಿ, ಕೊಪ್ಪಳ, ವಿಜಾಪುರ, ಮೈಸೂರು ಜಿಲ್ಲೆಗಳ ಗರಡಿ ಮನೆಗಳಲ್ಲಿ ಮಲ್ಲಗಂಬದ ಆಟಗಳು ಏರ್ಪಟ್ಟಿರುತ್ತವೆ. ಗರಡಿ ಮನೆ ಅಂದರೆ ಏನು ಹೇಳಿ? ಕುಸ್ತಿ ಆಡೋರು ಕುಸ್ತಿಯನ್ನು ಕಲಿಯುವಂತಹ ಜಾಗ, ಅದನ್ನು ಗರಡಿ ಮನೆ ಅಂತ ಕರೀತಾರೆ. ಇಲ್ಲಿ ಮಲ್ಲಗಂಬದ ವಿಶೇಷತೆಗಳನ್ನು ಇಲ್ಲಿ ಅಂದರೆ ಈ ಪಾಠದಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ಮಲ್ಲಕಂಬ ಅಂದರೆ ಈ ನೆಲದಲ್ಲಿ ಹುಟ್ಟಿದ ಅಪ್ಪಟ ದೇಶೀಯ ಕ್ರೀಡೆ ಇದು. ಕೆಲ ಮೀಟರ್ಸ್ ಎತ್ತರದ ಕಟ್ಟಿಗೆ ಕಂಬವನ್ನು ಕುಸ್ತಿಪಟುಗಳ ಸಾಧನೆಗಾಗಿ ಬಳಸಲಾಗುತ್ತಿತ್ತು. ಈ ಹೆಸರೇ ಸೂಚಿಸುವಂತೆ ಅಂದರೆ ಮಲ್ಲ ಪ್ಲಸ್ ಕಂಬ. ಮಲ್ಲ ಅಂದರೆ ಏನು? ಕುಸ್ತಿ ಆಡೋರಿಗೆ ಮಲ್ಲ ಅಂತ ಕರೀತಾರೆ. ಮಲ್ಲರು ಉಪಯೋಗಿಸುವ ಕಂಬ. ಆದರೆ ನಂತರದ ವರ್ಷಗಳಲ್ಲಿ ಇದೇ ಒಂದು ಸ್ವತಂತ್ರ ಕ್ರೀಡೆಯಾಗಿ ರೂಪುಗೊಂಡಿತು. ಮುಂಚೆ ಕುಸ್ತಿಪಟುಗಳು, ಕುಸ್ತಿ ಕಲಿಯೋರು ಇದ್ರ ಮೇಲೆ ಹತ್ತಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಟೆಕ್ನಿಕ್ಸ್ನ, ಬೇರೆ ಬೇರೆ ಟೆಕ್ನಿಕ್ಸ್ನ ಅವರು ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ಹೇಳಿ ಈ ಥರ ಒಂದು ಕಂಬದ ಮೇಲೆ ಹತ್ತಿ ಪ್ರಾಕ್ಟೀಸ್ ಮಾಡ್ತಿದ್ರು. ಆದರೆ ಅದೇ ಇನ್ನೂ ತುಂಬ ಪಾಪ್ಯುಲರ್ ಆಗಿ ಅದೇ ಒಂದು ಸ್ಪೆಷಲ್ ಗೇಮ್ ಆಗಿ ಆಮೇಲೆ ಕನ್ವರ್ಟ್ ಆಯ್ತದು. ಮಲ್ಲಕಂಬ ಆಟ ಹೇಗೆ ಆಡ್ತಾರೆ ಅಂತ ಒಂದ್ಸರಿ ನೋಡಿ. ಅಬ್ಬಾ, ಎಷ್ಟೊಂದು ಎಕ್ಸೈಟಿಂಗ್ ಆಗಿದೆ ಅಲ್ವಾ ಮಕ್ಕಳೇ ಈ ಆಟ. ಮಲ್ಲಕಂಬದ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳ್ಕೊಳ್ಳೋಣ. ಕೆಲವು ಕಡೆ ಇದನ್ನು ಮಲ್ಲಗಂಬ ಅಂತ ಕರೀತಾರೆ. ಈ ಕಂಬವನ್ನು ತೇಗದ ಕಟ್ಟಿಗೆಯಿಂದ ಮಾಡುತ್ತಾರೆ. ತೇಗದ ಕಟ್ಟಿಗೆ ಅಂದರೆ ಟೀಕ್ ವುಡ್. ಅದು ಇದರ ಎತ್ತರ ಅಂದಾಜು 3.5 ಮೀಟರ್ ಅಥವಾ 10-11 ಮೊಳ ಎತ್ತರ ಇರುತ್ತೆ. ತಳಭಾಗದಲ್ಲಿ ಅಂದರೆ ಕಂಬದ ತಳಭಾಗದಲ್ಲಿ ಕಂಬದ ಸುತ್ತಳತೆ ಅಂದಾಜು 50-60 ಸೆಂಟಿಮೀಟರ್ ಇರುತ್ತೆ. ಕಂಬ ಮೇಲೆ ಬಂದಂತೆಲ್ಲ ಸಣ್ಣಗಾಗುತ್ತದೆ. ಇದರ ಮೇಲ್ಮೈ
ಬಹಳ ನುಣುಪು ಇರುತ್ತದೆ. ಮೇಲ್ಮೈ ಅಂದರೆ ಔಟರ್ ಲೇಯರ್ ತುಂಬ ಸಾಫ್ಟ್ ಆಗಿರುತ್ತೆ. ಅದ್ರ ಮೇಲೆ ಅದಕ್ಕೆ ಔಡಲೆಣ್ಣೆ ಸವರಿರುತ್ತಾರೆ. ಔಡಲೆಣ್ಣೆ ಅಂದರೆ ಹರಳೆಣ್ಣೆ ಅಂತ. ತುಂಬ ಸ್ಲಿಪ್ಪರಿ, ಅದು ಜಾರ್ತಾ ಇರುತ್ತೆ, ಅದನ್ನು ಸವರಿರ್ತಾರೆ. ಮಲ್ಲಕಂಬದಲ್ಲಿ ಸ್ಥಿರ ಮಲ್ಲಕಂಬ, ಮಣಿಯ ಮೇಲಿನ ಮಲ್ಲಕಂಬ, ಹಗ್ಗದ ಮಲ್ಲಕಂಬ, ಹೀಗೆ ಹಲವಾರು ವಿಧಗಳು ಇರುತ್ತವೆ. ಮಲ್ಲಕಂಬ ಮಾನವ ಜನಾಂಗಕ್ಕೆ ಹನುಮಂತನ ಕೊಡುಗೆ ಅಂತ ಹೇಳ್ತಾರೆ. ಹನುಮಂತ ಯಾರು? ಹನುಮಂತ ಒಬ್ಬ ಶಕ್ತಿ ಪುರುಷ, ಶ್ರೀರಾಮನ ಭಕ್ತ, ವಾಯುಪುತ್ರ ಅಂತ ಹೇಳ್ತೀವಲ್ವಾ. ಹನುಮಂತ ನಮಗೆ ಕೊಟ್ಟಿರೋ ಕೊಡುಗೆ ಈ ಆಟ ಅಂತ ಇದು ಜನಪ್ರಿಯ ಆಗಿದೆ. ಮಕ್ಕಳೇ, ಇವಾಗ ಈ ಪಾಠದಲ್ಲಿ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಈ ಪಾಠದಲ್ಲಿ ಸಂದರ್ಭ ಹೇಗಿದೆ ಅಂದರೆ, ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ಮಲ್ಲಕಂಬದ ಕಸರತ್ತು ನಡೀತಾ ಇದೆ. ಸಾವಿರಾರು ಜನ ನೋಡ್ತಾ ಇದ್ದಾರೆ. ಒಂದು ಎತ್ತಿನ ಗಾಡಿ, ಅದರ ಮೇಲೆ ಮಣೆಯ ಮೇಲಿಟ್ಟ ಮಲ್ಲಕಂಬ, ಮಣೆ ಮೇಲಿರುವಂತಹ ಕಂಬ ಎಷ್ಟು ಡೇಂಜರಸ್ ಅದಲ್ವಾ. ಅದರ ಮೇಲೆ ಜಟ್ಟಿಯಾಳುಗಳು ಅಂದರೆ ಮಲ್ಲಕಂಬನ ಏರಿ ಯಾರು ಪಟ್ಟುಗಳನ್ನ ತೋರಿಸ್ತಾರೋ ಅವ್ರಿಗೆ ಜಟ್ಟಿಯಾಳುಗಳು ಅಂತ ಹೇಳ್ತಾರೆ, ಕುಸ್ತಿಪಟುಗಳು. ಹುಡುಗರು ವಿವಿಧ ಕಸರತ್ತು ಸಾಹಸ ಮೆರೆಸುತ್ತಿದ್ದಾರೆ. ಸಾವಿರಾರು ಜನ ಅಚ್ಚರಿಯಿಂದ ನೋಡುತ್ತಿದ್ದಾರೆ. ಅಂದರೆ ಇದು ತುಂಬ ಈಸಿ ಆಗಿರೋ ಆಟ ಅಲ್ಲ, ತುಂಬ ಟೆಕ್ನಿಕ್ಸ್ ಬೇಕು, ಮತ್ತು ಬುದ್ಧಿವಂತಿಕೆ ಬೇಕು, ಮತ್ತು ತುಂಬ ಎಚ್ಚರಿಕೆಯಿಂದ ಆಡಬೇಕು. ಸ್ವಲ್ಪ ಮೈ ಮರೆತರೂ ಅವ್ರಿಗೆ ಪ್ರಾಣಕ್ಕೆ ಅಪಾಯ ಆಗುವಂತಹ ಒಂದು ಸಂದರ್ಭಗಳು ಇರುತ್ತೆ. ತುಂಬ ಡೇಂಜರಸ್ ಅಂತಲೂ ಹೇಳ್ಬೋದು, ಮತ್ತು ಎಕ್ಸೈಟಿಂಗ್ ಆಟ ಇದು ಮಲ್ಲಕಂಬ. ತುಂಬ ಹುಷಾರಾಗಿ ಆಡಬೇಕು. ಈ ಪಾಠದಲ್ಲಿ 3 ಮಕ್ಕಳು ಇರ್ತಾರೆ. ಒಬ್ಬ ಇಬ್ರಾಹಿಂ ಅಂತ, ಇನ್ನೊಬ್ಬ ಪೀಟರ್ ಅಂತ, ಇನ್ನೊಬ್ಬ ಶಂಕರ ಅಂತ. ಇವ್ರು 3 ಜನ ಅವರು ಜಟ್ಟಿಯಾಳುಗಳು ಆಟ ಆಡ್ತಾ ಇರ್ತಾರಲ್ವ ಮಲ್ಲಕಂಬದ ಮೇಲೆ, ಅದನ್ನು ನೋಡ್ಕೊಂಡು ಮಾತಾಡ್ತಾ ಇದ್ದಾರೆ. ಏನು ಮಾತಾಡ್ತಾ ಇದ್ದಾರೆ? ಇಬ್ರಾಹಿಂ ಅವ್ರದ್ದು ಉರ್ದು ಲ್ಯಾಂಗ್ವೇಜ್ ಇರುತ್ತಲ್ವ ಸ್ವಲ್ಪ. ದೇಖೋ ಭಯ್ಯ, ಅವ ಹ್ಯಾಂಗ್ ಹತ್ಯಾನ ನೋಡು, ಅಬ್ಬಬ್ಬಾ ಕಂಬದ ತುದಿ ಮುಟ್ತಾನಂದ್ರ ಪುಸ್ತಕನ್ ಜಾರ್ಬಿಟ್ಟ, ಬಿದ್ದ ನೋಡು. ಅಂದರೆ ಉತ್ತರ ಕರ್ನಾಟಕ ಶೈಲಿ ಮಾತಿದು. ಉತ್ತರ ಕರ್ನಾಟಕ ಅಂದರೆ ಹೇಳಿದ್ನಲ್ವಾ, ಬೆಳಗಾವಿ, ಬಳ್ಳಾರಿ, ಕೊಪ್ಪಳ, ವಿಜಾಪುರ ಈ ಕಡೆಯವ್ರು ಮಾತಾಡುವಂತಹ ಶೈಲಿ ಆಯಿತಾ. ಆ ಶೈಲಿಲೇ ಇಡೀ ಪಾಠ ಬರುತ್ತೆ ನಿಮಗೆ. ಇವನು ಇಬ್ರಾಹಿಂ ಹೇಳಿದ ತಕ್ಷಣ ಪೀಟರ್ ಹೇಳ್ತಾನೆ, ಇಬ್ರಾಹಿಂ ಅದು ತೇಗದ ಕಂಬ, ಏಕ್ದಮ್ ಸಾಫ್ ಐತಿ. ಸಾಫ್ ಅಂದರೆ ಏನು? ಸಾಫ್ಟ್ ಆಗಿರುತ್ತೆ. ನೀನು ಅಂದ್ಕೊಂಡಷ್ಟು ಈಸಿ ಅಲ್ಲ, ರಫ್ ಆಗಿದ್ರೆ ಬೇಗ ಹತ್ಬಿಡ್ಬೋದು ಕಾಲಲ್ಲಿ ಅಲ್ವಾ. ತುಂಬ ಸಾಫ್ಟ್ ಆಗಿದೆ, ಮತ್ತು ಸಣ್ಣ ಇದು ಕಂಬದ ಮೇಲೆ ಹತ್ತಬೇಕು. ನೀನು ಅಂದ್ಕೊಂಡಷ್ಟು ಈಸಿ ಅಲ್ಲ. ಯಾಕೆ ಅಂದರೆ ಅದರ ಮ್ಯಾಲ ಔಡಲೆಣ್ಣೆ ತೆಳ್ಳಗೆ ಸವರ್ಯಾರ. ಔಡಲೆಣ್ಣೆ ಅಂದರೆ ಹೇಳಿದ್ನಲ್ಲ, ಹರಳೆಣ್ಣೆ ಮೊದಲೇ ಜಾರ್ತಾ ಇರ್ತದು. ಮರದ ಕಂಬ ಅದೇ ಡೇಂಜರಸ್ಸು. ಅದ್ರ ಮೇಲೆ ಹರಳೆಣ್ಣೆ ಹಚ್ಚಿರ್ತಾರೆ, ಅದ್ರ ಮೇಲೆ ಹತ್ತಬೇಕು. ಕೈ ಇಟ್ಟರೆ ಜಾರತೈತಿ, ಕೈ ಇಟ್ಟರೆ ಸಾಕು ಜಾರುತ್ತೆ. ಅದಕ್ಕೆ ಅವ್ರು ಜಾರ್ತಾರೆ ನೋಡು, ಹತ್ತಾರೆ, ಬೀಳ್ತಾರೆ. ಇದು ತುಂಬ ದೊಡ್ಡ ಆಟಪ್ಪ, ಇದು ಅಷ್ಟೊಂದು ಈಸಿ ಅಲ್ಲ ಅಲ್ವಾ ಶಂಕರ ಅಂತ ಪೀಟರ್ ಕೇಳ್ತಾನೆ. ಶಂಕರ ಹೇಳ್ತಾನೆ, ಇದಕ್ಕೆ ಮಲ್ಲಕಂಬದ ಆಟ ಅಂತಾರ. ಇದು ಒಂದು ಕಸರತ್ತು. ಕುಸ್ತಿ ಆಡೋರು ಇದರ ಮೇಲೆ ತಯಾರಿ ಮಾಡ್ತಾರ. ಕುಸ್ತಿ ಆಡೋರು ಮಾತ್ರ ಇದನ್ನು ಆಡೋದು ಅಂತ ಶಂಕರ ಹೇಳ್ತಾನೆ. 3 ಜನನು ಮಕ್ಕಳು ನಿಮ್ಮ ಥರ ಮಾತಾಡ್ಕೊಳ್ತಾ ಇದ್ದಾರೆ ಒಬ್ರಿಗೊಬ್ರು. ಇಬ್ರಾಹಿಂ ಕೇಳ್ತಾನೆ, ಹಾಗಂದ್ರೇನು ಈ ಮಲ್ಲಕಂಬದ ಮೇಲಿನ ಕಸರತ್ತು ಯಾಕೆ ಉಪಯೋಗ, ಅದ್ಯಾಕೆ ಆಡಬೇಕು ಅಂತ ಇಬ್ರಾಹಿಂ ಕೇಳ್ತಾನೆ. ಶಂಕರ ಹೇಳ್ತಾನೆ, ಕುಸ್ತಿ ಆಡೋರಿಗೆ ಕುಸ್ತಿ ಆಡುವಾಗ ಬೇಕಾದ ಪಟ್ಟುಗಳನ್ನು ಇಂತಹ ಕಂಬದ ಮೇಲೆ ಅಭ್ಯಾಸ ಮಾಡಿಸ್ತಾರೆ. ಅಂದರೆ ಕುಸ್ತಿ ಆಡಬೇಕಾದ್ರೆ ಎಷ್ಟೊಂದು ಥರ ಪಟ್ಟುಗಳಿರಬೇಕಲ್ವ, ಟೆಕ್ನಿಕ್ಸ್ ಇರಬೇಕಲ್ವ ಎದುರಾಳಿನ ಸೋಲ್ಸೋಕ್ಕೆ. ಸೊ ಅದಕ್ಕೆ ಈ ಥರ ಪ್ರಾಕ್ಟೀಸ್ ಮಾಡ್ತಾರೆ. ಈ ಒಂದು ತಂತ್ರ ಟೆಕ್ನಿಕ್ಸ್ನ ಇಲ್ಲಿ ಕಲಿಸ್ತಾರೆ. ಕುಸ್ತಿ ಆಡೋನು ನೀನು ನೋಡಿರ್ಬೇಕಲ್ಲ ಪೀಟರ್, ಮೈಸೂರು ದಸರಾದಲ್ಲಿ, ಬೆಳಗಾವಿಲಿ, ಕೊಪ್ಪಳದಲ್ಲಿ, ಹೊಸಪೇಟೆಯಲ್ಲಿ, ಧಾರವಾಡದಲ್ಲಿ, ಗದಗಲ್ಲಿ ಎಲ್ಲ ಕಡೆ ಇಂಥ ಆಟ ತುಂಬ ಆಡ್ತಾರೆ ಅಂತ ಶಂಕರ ಹೇಳ್ದ. ಪೀಟರ್ ಹೇಳ್ತಾನೆ, ಇದು ಬಹಳ ಹಿಂದಿನ ಆಟ ಕಾಣ್ತದ, ಗೊತ್ತಿದ್ರೆ ಹೇಳು. ಅಂದರೆ ತುಂಬ ಹಿಂದಿನ ಕಾಲದಿಂದನೂ ಆಡ್ತಾ ಇರೋ ಆಟ ಅಂತ ಅನಿಸುತ್ತೆ, ಇದ್ರ ಬಗ್ಗೆ ಗೊತ್ತಿದ್ರೆ ಹೇಳು ಅಂತ ಪೀಟರ್ ಶಂಕರನ್ನ ಕೇಳ್ತಾನೆ. ಆವಾಗ ಶಂಕರ ಹೇಳ್ತಾನೆ, ಈ ಆಟ ಯಾರ್ಯಾರು ಆಡ್ತಿದ್ರು ಗೊತ್ತಾ? ಭೀಮ, ಜರಾಸಂಧ, ಹನುಮಂತ, ವಾಲಿ, ಸುಗ್ರೀವ ಇವರೆಲ್ಲ ಆಡ್ತಿದ್ರಂತೆ. ಇದು ಪುರಾಣ ಕಾಲದಿಂದ ನಡೆದು ಬಂದೈತಿ. ಅಂದರೆ ಗೊತ್ತಲ್ವ ನಿಮಗೆ ಭೀಮ ಯಾರು? ಮಹಾಭಾರತದಲ್ಲಿ ಬರುವ ಪಾಂಡುರಾಜನ ಮಗ, ಧರ್ಮರಾಜನ ತಮ್ಮ. ಮತ್ತು ಜರಾಸಂಧ ಅಂದರೆ ಮಗಧ ದೇಶದ ರಾಜ, ಮಹಾಭಾರತದ ಕಾಲದಲ್ಲಿದ್ದ
ಶಕ್ತಿಮಾನ ವ್ಯಕ್ತಿ, ತುಂಬ ಶಕ್ತಿವಂತ ಅವನು. ಜರಾಸಂಧ, ಭೀಮ, ವಾಲಿ, ಸುಗ್ರೀವ ಇವರೆಲ್ಲ ರಾಮಾಯಣದಲ್ಲಿ ಬರ್ತಾರೆ. ಸೊ ಇವರೆಲ್ಲ ಆಡ್ತಾ ಇದ್ದಿದ್ದ ಆಟಗಳಿದು ಅಂತ ಶಂಕರ ಹೇಳ್ತಾನೆ. ಆವಾಗ ಇಬ್ರಾಹಿಂ ಕೇಳ್ತಾನೆ, ಇತಿಹಾಸ ಕಾಲದ್ದು ಹೇಳಲ್ಲ. ಇತಿಹಾಸ ಅಂದರೆ ಹಿಸ್ಟ್ರಿಯಲ್ಲಿ ಏನೇನಿದೆ ಇದ್ರ ಬಗ್ಗೆ ಅದನ್ನು ಹೇಳು. ಮಲ್ಲಕಂಬ ಆಟ ಯಾರು ಆಡ್ತಿದ್ರು? ನೀನು ಹೇಳಿದ್ದು ಪೌರಾಣಿಕ ಕಾಲ, ಇವಾಗ ಇತಿಹಾಸದ ಹೇಳು ಅಂತ ಹೇಳಿ ಇಬ್ರಾಹಿಂ ಕೇಳ್ತಾನೆ. ಆವಾಗ ಶಂಕರ ಹೇಳ್ತಾನೆ, ಹೈದರಾಬಾದ್ ನಿಜಾಮನ ಆಸ್ಥಾನದಾಗ ಅಲಿ ಮತ್ತು ಗುಲ್ ಎಂಬ ಕುಸ್ತಿಪಟುಗಳು ಇದ್ರಂತ. ಇಬ್ರು ಕುಸ್ತಿಪಟುಗಳು, ಅಲಿ ಮತ್ತು ಗುಲ್ ಅಂತ. ಅವರು ಪುಣೆಯ ಬಾಲಾಜಿ ಪೇಶ್ವೆ ದರ್ಬಾರಿಗೆ ಬಂದರಂತೆ. ಮರಾಠ ಬಾಲಾಜಿ ಪೇಶ್ವೆ ಇರ್ತಾರಲ್ವ, ಅವರ ಆಸ್ಥಾನಕ್ಕೆ ಬರ್ತಾರೆ ಒಂದ್ಸರಿ. ಬಂದ್ಬಿಟ್ಟು ಹೇಳ್ತಾರೆ, ನಿಮ್ಮ ರಾಜ್ಯದ ಮಲ್ಲರು ನಮ್ಮನ್ನು ಕುಸ್ತಿಯಲ್ಲಿ ಸೋಲಿಸಬೇಕು, ಇಲ್ಲದೆ ಹೋದರೆ ನಮ್ಮನ್ನು ಕುಸ್ತಿಯಲ್ಲಿ ಸೋಲಿಸುವಂತಹ ಮಲ್ಲರು ಇಲ್ಲವೆಂದು ಪ್ರಶಸ್ತಿ ಪತ್ರ ನೀಡಬೇಕು ಅಂತ ಸವಾಲು ಹಾಕ್ಬಿಡ್ತಾರೆ. ಯಾರು? ಹೈದರಾಬಾದ್ ನಿಜಾಮನ ಆಸ್ಥಾನದಲ್ಲಿ. ಸೊ ಅವಾಗ ಏನಾಗುತ್ತೆ, ಆವಾಗ ಅಲ್ಲೊಂದು 18 ವರ್ಷದ ಹುಡುಗ ಇರ್ತಾನೆ. ಅವನ ಹೆಸರೇನು ಗೊತ್ತಾ? ಬಾಳಂಭಟ್ಟ ಅಂತ. ಅವನು ಎದ್ದು ನಿಂತ್ಕೊಂಡು ಹೇಳ್ತಾನಂತೆ, ನಾನು ಒಪ್ಕೋತೀನಿ, ನಾನೇ ನಿಮ್ಮನ್ನು ಸೋಲಿಸ್ತೀನಿ ಅಂತ ಹೇಳಿ ಸವಾಲು ಹಾಕ್ಬಿಡ್ತಾನೆ. ಅಂದರೆ ಅಷ್ಟು ಫೇಮಸ್ ಕುಸ್ತಿಪಟುಗಳು ಅಲಿ ಮತ್ತು ಗುಲ್ ಅಂತ. ಅವ್ರ ಎದುರಿಗೆ ಯಾರೂ ಗೆದ್ದೇ ಇಲ್ಲ, ಆ ಥರ ಒಂದು ಫೇಮಸ್ಸು ಆ ಕುಸ್ತಿಪಟುಗಳ ಮುಂದೆ ಈ 18 ವರ್ಷದ ಹುಡುಗ ನಾನು ನಿಮ್ಮನ್ನು ಸೋಲಿಸ್ತೀನಿ ಅಂತ ಹೇಳಿ ಸವಾಲು ಹಾಕ್ಬಿಡ್ತಾನೆ, ಚಾಲೆಂಜ್ ಮಾಡಿಬಿಡ್ತಾನೆ. ಆಮೇಲೆ ನನಗೆ ಒಂದು ಸ್ವಲ್ಪ ತಯಾರಿ ಮಾಡ್ಕೊಳ್ಳೋಕೆ 1 ಮಂತ್ ನನಗೆ ಟೈಮ್ ಕೊಡಿ ಅಂತ ಕೇಳ್ತಾನೆ ಬಾಳಂಭಟ್ಟ. ಆವಾಗ ಆಯಿತು, ಕೊಡ್ತೀವಿ ನಿಮಗೆ, ನೋಡೋಣ ಅದು ಯಾವ ಥರ ಸೋಲಿಸ್ತೀಯ, ನೀನು ಇಷ್ಟು ಚಿಕ್ಕ ಹುಡುಗ, ಅವರಿಬ್ಬರನ್ನ ಸೋಲ್ಸೋಕ್ಕಾಗತ್ತಾ ಅಂತ ಹೇಳಿ ಅವ್ರಿಗೂ ಒಂದು ಸ್ವಲ್ಪ ಡೌಟ್ ಇರುತ್ತೆ, ಬಟ್ ಕೊಡ್ತಾರೆ ಟೈಮ್. ಆವಾಗ ಶಂಕರ ಮುಂದುವರ್ಸ್ಕೊಂಡು ಹೇಳ್ತಾನೆ, ಆ ಹುಡುಗ ನಾಸಿಕ್ ಜಿಲ್ಲೆಯ ದಟ್ಟ ಅರಣ್ಯದಲ್ಲಿದ್ದ ಸಪ್ತಗಿರಿ ದೇವಿಯ ಗುಡಿಗೆ ಹೋದ. ಇದೆಲ್ಲ ಮಹಾರಾಷ್ಟ್ರದಲ್ಲಾಗಿರೋ ಕಥೆ ಇದು. ಓಕೆ, ಅಲ್ಲಿ ನಾಸಿಕ್ಕಲ್ಲಿ ಸಪ್ತಗಿರಿ ಅಂತ ಒಂದು ದೇವಿ ಗುಡಿ ಇದೆ, ಅಲ್ಲಿಗೆ ಹೋಗ್ತಾನೆ. ಗುಡಿ ಮುಂದಿನ ದೀಪದ ಕಂಬದ ಮೇಲೆ ಕೋತಿ ಕಸರತ್ತು ಮಾಡುತ್ತಿತ್ತು, ಅದನ್ನು ನೋಡಿದ. ಸೊ ದೇವಸ್ಥಾನದ ಮುಂದೆ ಗಂಬ ಇರುತ್ತೆ ಅಲ್ವಾ, ಗರುಡ ಗಂಬ ಅಂತ ಕರಿತೀವಿ. ಸೊ ಅಲ್ಲಿ ಒಂದು ಕೋತಿ ಫುಲ್ಲು ಲಾಗ ಹಾಕ್ತಾ ಇತ್ತು, ಕಂಬದ ಮೇಲೆ ಹತ್ತೋದು, ನೆಗೆಯೋದು, ಇಳಿಯೋದು, ಮತ್ತೆ ಹತ್ತೋದು ಮಾಡ್ತಾ ಇತ್ತು. ಅದನ್ನು ನೋಡ್ದ. ಅದೇ ರೀತಿ ಶಕ್ತಿ ನೀಡು ಎಂದು ದೇವಿಗೆ ಪ್ರಾರ್ಥಿಸಿದ. ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಮಕ್ಕಳೇ. ಸೊ ಇವನೇನು ಮಾಡ್ದ, ಸುಮ್ಮನೆ ಒಂದು ಚಾಲೆಂಜ್ ಹಾಕಿ ಬಂದ್ಬಿಟ್ಟ, ಅಷ್ಟು ದೊಡ್ಡ ಕುಸ್ತಿಪಟುಗಳನ್ನ ನಾನು ಸೋಲಿಸ್ತೀನಿ ಅಂತ. ಇವಾಗ ದೇವಸ್ಥಾನಕ್ಕೆ ಹೋಗಿ ಕೋತಿ ಹಾಗೆ ಆಡ್ತಾ ಇರೋದನ್ನ ನೋಡ್ದ. ಹಾಗೆ ದೇವರಿಗೆ, ಸಪ್ತಗಿರಿ ದೇವಿಗೆ ಕೇಳ್ಕೊಂಡ, ದೇವರೇ ನನಗೂ ಇದೇ ರೀತಿ ಶಕ್ತಿ ಕೊಡು ಅಂತ ಕೇಳ್ಕೊಂಡ. ದಿನವೂ ಮಂಗನಂತೆ ಆ ದೀಪದ ಕಂಬದ ಮೇಲೆ ಕಸರತ್ತು ಮಾಡೋಕ್ಕೆ ಶುರು ಮಾಡ್ದ. ಅವನು ಆ ಕಂಬ ಹತ್ತೋದು, ಮತ್ತೆ ಜಂಪ್ ಮಾಡೋದು, ಇಳಿಯೋದು, ಈ ಥರ ಎಲ್ಲನೂ ಟೆಕ್ನಿಕ್ಸ್ ಮಾಡೋಕ್ಕೆ ಶುರು ಮಾಡ್ದ. ಕುಸ್ತಿಪಟುಗಳನ್ನು ಕಲಿಯುತ್ತಿದ್ದ, ಎಲ್ಲ ಒಂದೊಂದೇ ಟೆಕ್ನಿಕ್ಸ್ನ ಕಲಿಯೋಕ್ಕೆ ಶುರು ಮಾಡ್ದ. ಅದರ ಜೊತೆಗೆ ಯೋಗವನ್ನು ಮಾಡಿದ, ಯೋಗಾಸನನೂ ಮಾಡ್ದ. ಏಕೆಂದರೆ ಬಾಡಿ ಫ್ಲೆಕ್ಸಿಬಲ್ ಆಗಬೇಕಲ್ವಾ. ಸೊ ಅಷ್ಟು ಈಸಿ ಅಲ್ಲ ಈ ಮಲ್ಲಕಂಬ ಹತ್ತೋದು, ಬಾಡಿ ನಮಗೆ ತುಂಬ ಫ್ಲೆಕ್ಸಿಬಲ್ ಆಗಿರಬೇಕು, ಹೆಂಗಂದರೆ ಹಾಗೆ ತಿರುಗಿಸೋ ಒಂದು ಶಕ್ತಿ ಇರಬೇಕು. ಸೊ ಆ ದೇವರ ಆಶೀರ್ವಾದದಿಂದ ಅವನು ಅದನ್ನು ಕಲಿತ, ಕುಸ್ತಿ ಪಟ್ಟುಗಳನ್ನು, ಬೇರೆ ಬೇರೆ ಥರ ಫಿಸಿಕಲ್ ಟೆಕ್ನಿಕ್ಸ್ನೆಲ್ಲನೂ ಕಲ್ತ್ಕೊಂಡ. ಈ ಅಭ್ಯಾಸ ಫಲ ನೀಡಿತು. ದೇವರ ಆಶೀರ್ವಾದ ಪಡೆದು ಆಸ್ಥಾನಕ್ಕೆ ಹೋದ. ನಿಜಾಮ ರಾಜ್ಯದ ಜಟ್ಟಿಗಳನ್ನು ಸೋಲಿಸಿದ. ಹೈದರಾಬಾದಿ ನಿಜಾಮನ ಕಾಲದಲ್ಲಿ ಇದ್ದೋರಂತಹ ಟೆಕ್ನಿಕ್ಸ್ನೆಲ್ಲ ಕಲ್ತಿರೋಂತಹ ಜಟ್ಟಿಗಳಿದ್ರಲ್ವ, ಅವ್ರ ಹೆದರಿಗೆ ಈ 18 ವರ್ಷದ ಹುಡುಗ ಬಾಳಂಭಟ್ಟ ಆರಾಮಾಗಿ ಅವ್ರ ಜೊತೆ ಫೈಟ್ ಮಾಡಿ ಅವರನ್ನು ಸೋಲ್ಸೇ ಬಿಟ್ಟ. ಅಂದರೆ ನಾನಿನ್ನೂ ಚಿಕ್ಕೋನು, ನನಗೇನೂ ಆಗಲ್ಲ ಅಂತ ನಾವಂತ ಕೂತ್ಕೊಂಡ್ರೆ ನಮಗೇನು ಸಾಧಿಸೋಕ್ಕೂ ಆಗಲ್ಲ. ಅದ್ರ ಬದಲು ನನಗಾಗುತ್ತೆ, ದೇವ್ರ ದಯ ಇದ್ದರೆ ನಾನು ಎಲ್ಲನೂ ಮಾಡ್ತೀನಿ ಅಂತ ನಾವು ಅಂದ್ಕೊಂಡ್ರೆ ಹಾಗೆ ಪ್ರಯತ್ನನೂ ಪಡಬೇಕು, ಆಯಿತಾ? ಆ ಥರ ನಾವು ಎಲ್ಲ ಥರ ಒಂದು ಮಾಡಿದ್ರೆ ದೇವರ ಆಶೀರ್ವಾದದಿಂದ ನಮಗೆಲ್ಲ ಕೆಲಸನೂ ಸಾಧ್ಯ ಆಗುತ್ತೆ. ನೀವು ಎಲ್ಲ ಮುಂದೆನೂ ಹಾಗೆ ಮಕ್ಕಳೇ, ಇವಾಗಿಂದನೇ ಧೈರ್ಯ ಬೆಳೆಸ್ಕೋಬೇಕು. ನನಗಾಗಲ್ಲ, ನಾನಾಗಲ್ಲಪ್ಪ, ನಾನು ಯಾಕೆ ಮಾಡಲಿ ಇದನ್ನು ಅಂತ ಅನ್ನಬಾರ್ದು. ಸೊ ಈ ಕತೆ ಕೇಳಿ ಇಬ್ರಾಹಿಂ ಅಂತಾನೆ, ಈ ಕಥೆ ಭಯಂಕರ ಚೆಂದ ಐತಿ ಬಿಡು, ಎಷ್ಟು ಚೆನ್ನಾಗಿದೆ ಈ ಕತೆ ಅಂತ ಹೇಳಿ ಇಬ್ರಾಹಿಂ ಅಂತಾನೆ ಪೀಟರ್ಗೆ ಇನ್ನೂ ಇಂಟ್ರೆಸ್ಟ್ ಬಂದ್ಬಿಡುತ್ತೆ. ಈ ಮಲ್ಲಕಂಬ ವ್ಯಾಯಾಮವನ್ನು ನಮ್ಮ ಶಾಲೆಯಲ್ಲಿ ಯಾಕೆ ಕಲಿಸ್ಬಾರ್ದು, ಸ್ಕೂಲ್ಗೆ ಹೋಗಿ ಟೀಚರ್ಗೆ ಹೇಳಿಬಿಡೋಣ, ನಮ್ಮ ಸ್ಕೂಲಲ್ಲೂ ಈ ಥರ ಆಟ ಆಡೋಣ ನಾವು ಅಂತ ಹೇಳಿ ಪೀಟರ್ ಹೇಳ್ತಾನೆ. ಆವಾಗ ಇಬ್ರಾಹಿಂ ಹೇಳ್ತಾನೆ, ಹೆಡ್ ಮಾಸ್ಟ್ರಿಗೆ ಹೇಳೋಣ, ನಡಿ ನಾವು ಕಲಿಯೋಣ ಬಾ. ಅಂದರೆ ಇದನ್ನು ಯಾರೂ ಕಲಿಸ್ದೆ ಅಷ್ಟು ಈಸಿಯಾಗಿ ಕಲಿಯೋಕ್ಕಾಗಲ್ಲ. ಈ ಆಟನ ತುಂಬ ಈಸಿಯಾಗಿ ತಗೋಬಾರ್ದು ಮಕ್ಕಳೇ.
ಯಾಕೆ ಅಂತಂದರೆ ಈ ಆಟದಲ್ಲಿ ತುಂಬ ನಮಗೆ ಟೆಕ್ನಿಕ್ಸ್ ಗೊತ್ತಿರಬೇಕು ಮತ್ತು ಬುದ್ಧಿವಂತಿಕೆ ಇರಬೇಕು, ತುಂಬ ಎಚ್ಚರಿಕೆಯಿಂದ ಆಡಬೇಕು. ಯಾಕೆಂದರೆ ಲೈಫ್ ರಿಸ್ಕ್ ಆಗಿಬಿಡುತ್ತೆ. ನಾವೇನೋ ಮಾಡೋಕ್ಕೆ ಹೋಗಿ ಯಾರು ಹೇಳ್ಕೊಡದೇ ಇರೋವಂಥ ಟೆಕ್ನಿಕ್ಸ್ನ ನಾವು ಕಲಿಯೋಕ್ಕೆ ಹೋದರೆ ಅದು ಯಾವತ್ತೂ ಡೇಂಜರಸ್. ಸೊ ಯಾರಾದರೂ ಗುರುಗಳ ಮಾರ್ಗದರ್ಶನದಿಂದ ಈ ಆಟವನ್ನು ಆಡಬೇಕು ಅಲ್ವಾ? ಸೊ ಈ ಆಟನ ನೀವು ಆಡೋಕ್ಕೆ ಪ್ರಯತ್ನ ಮಾಡಬೇಡಿ. ಯಾಕೆಂದರೆ ನಿಮ್ಗೆ ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಯಾಕೆ ಅಂದರೆ ನೀವು ಒಬ್ಬರೇ ಆಡಬಾರ್ದು. ಇದು ನುರಿತ ಕುಸ್ತಿ ಪಟುಗಳಿಂದ ತರಬೇತಿ ಪಡೆಯದೆ ಈ ಆಟವನ್ನು ಯಾರೂ ಆಡಬಾರದು. ಇದು ನಾರ್ಮಲ್ ಆಟ ಅಲ್ಲ, ಕ್ರಿಕೆಟು ಫುಟ್ಬಾಲ್ ಥರ ಅಲ್ಲ ಇದು. ಸೊ ತುಂಬ ಟೆಕ್ನಿಕ್ಸ್ ಗೊತ್ತಿರಬೇಕು ಮತ್ತು ಹುಷಾರಾಗಿ ಆಡಬೇಕು. ಅದರಿಂದ ಈ ಆಟದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳಿ. ನೀವು ದೊಡ್ಡವರಾದಮೇಲೆ ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಗರಡಿ ಮನೆಗೆ ಹೋಗಿ ಕಲ್ತ್ಕೊಂಡು ನಂತರ ಆಟ ಆಡಿ. ಆಯಿತಾ? ಥ್ಯಾಂಕ್ ಯು ಮಕ್ಕಳೇ.